ಭದ್ರಾ ನೀರಿಗಾಗಿ ನಾಳೆ ದಾವಣಗೆರೆ ಬಂದ್ ಆಗ್ತಾ ಇದೆ. ಭಾರತೀಯ ರೈತ ಒಕ್ಕೂಟದಿಂದ ಬಂದ್ಗೆ ಕರೆ ನೀಡಲಾಗಿದೆ. ಭದ್ರಾ ನೀರನ್ನ ನಾಳೆಗೆ ಹರಿಸದ ಹಿನ್ನೆಲೆಯಲ್ಲಿ ಈ ಒಂದು ಬಂದ್ಗೆ ನಿರ್ಧಾರ ಮಾಡಿಕೊಂಡಿದೆ. ಭದ್ರಾ ನೀರು ಹರಿಸುವಂತೆ ಆಗಸ್ಟ್ 15ರ ತನಕ ಗಡುವನ್ನ ನೀಡಿತು. ಆಗಸ್ಟ್ 18ಕ್ಕೆ ನಡೆದ ಐಸಿಸಿ ಸಭೆಯಲ್ಲೂ ಕೂಡ ಈ ಒಂದು ವಿಚಾರದ ಬಗ್ಗೆ ನಿರ್ಣಯ ಕೈಗೊಳ್ಳಿಲ್ಲ. ಇದರ ಹಿನ್ನೆಲೆಯಲ್ಲಿ ನಾಳೆ ಪ್ರತಿಭಟನೆಗೆ ರೈತ ಸಂಘಟನೆಗಳು ಮುಂದಾಗಿದೆ. ಬಂದ್ಗೆ ವ್ಯಾಪಾರಿಗಳು, ಆಟೋ ಚಾಲಕರು ಎಲ್ಲರೂ ಕೂಡ ಬೆಂಬಲ ನೀಡ್ತಾ ಇದ್ದಾರೆ. ಭದ್ರಾ ನೀರಿಗಾಗಿ ನಾಳೆ ದಾವಣಗೆರೆ ಬಂದ್ ಆಗ್ತಾ ಇದೆ. ಭದ್ರಾ ಅಚ್ಚುಕಟ್ಟು ಪ್ರದೇಶದ ರೈತರ ಬೇಡಿಕೆಗೆ ಸರ್ಕಾರ ಸ್ಪಂದಿಸ್ತಾ ಇಲ್ಲ ಅನ್ನುವಂಥ ಆರೋಪದ ನಡುವೆ ರೈತ ಸಂಘಟನೆಗಳು ಈಗ ಹೋರಾಟವನ್ನ ಮತ್ತಷ್ಟು ತೀವ್ರಗೊಳಿಸುವುದಕ್ಕೆ ಮುಂದಾಗಿದೆ. ಭದ್ರಾ ಜಲಾಶಯದ ನೀರನ್ನ ನಾಲೆಗಳಿಗೆ ಹರಿಸಿ ಮಳೆಗಾಲದ ಭತ್ತದ ಬೆಳೆಗೆ ಅನುಕೂಲ ಮಾಡಿಕೊಡಬೇಕು ಅನ್ನೋದು ಈಗ ರೈತರ ಒಂದು ಪ್ರಮುಖ ಬೇಡಿಕೆ. ಇದೇ ಬೇಡಿಕೆಗಾಗಿ ಭಾರತೀಯ ರೈತ ಒಕ್ಕೂಟ ಸರ್ಕಾರಕ್ಕೆ ಆಗಸ್ಟ್ 15ರ ತನಕ ಗಡುವನ್ನ ಕೊಟ್ಟಿತ್ತು. ಆದರೆ ಗಡುವು ಮುಗಿದ್ರೂ ಕೂಡ ಭದ್ರಾ ನಾಲೆಗೆ ನೀರು ಹರಿಸತಕ್ಕಂಥ ಬಗ್ಗೆ ನಿರೀಕ್ಷಿತ ನಿರ್ಧಾರ ಆಗಿಲ್ಲ ಅನ್ನೋದು ರೈತರ ಆಕ್ರೋಶಕ್ಕೆ ಈಗ ಕಾರಣ ಆಗಿದೆ. ಇದರ ನಡುವೆ ಆಗಸ್ಟ್ 18ರಂದು ಐಸಿಸಿ ಸಭೆ ಕೂಡ ನಡೆಯಿತು. ಆದರೆ ಆ ಒಂದು ಸಭೆಯಲ್ಲೂ ಕೂಡ ಭದ್ರಾ ನೀರು ಹರಿಸತಕ್ಕಂಥ ಬಗ್ಗೆ ಅಂತಿಮ ನಿರ್ಧಾರ ಆಗದೆ ವಿಚಾರವನ್ನ ಮುಖ್ಯಮಂತ್ರಿಗಳ ವಿವೇಚನೆಗೆ ಬಿಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಇದರಿಂದ ಮತ್ತಷ್ಟು ಕೆಳಗಿರತಕ್ಕಂಥ ರೈತ ಸಂಘಟನೆಗಳು ಇನ್ನು ಸುಮ್ಮನೆ ಬಿಟ್ರೆ ಆಗಲ್ಲ, ಸುಮ್ಮನೆ ಕೂತ್ಕೊಂಡ್ರೂ ಆಗಲ್ಲ, ಹೋರಾಟ ಮಾಡ್ತೀವಿ ಅಂತ ತೀರ್ಮಾನ ಮಾಡ್ಕೊಂಡು ಈಗ ನಾಳೆ ದಾವಣಗೆರೆ ಬಂದ್ಗೆ ಕರೆ ಕೊಟ್ಟಿದೆ. ರೈತರ ಪ್ರಶ್ನೆ ಏನು? ಮಳೆಗಾಲದ ಭತ್ತದ ಬೆಳೆಗೆ ಈಗ ನೀರು ಬೇಕು, ಸಮಯಕ್ಕೆ ನೀರು ಸಿಗದಿದ್ರೆ ಬೆಳೆ ಕೈ ಕೊಡುತ್ತೆ. ಬೆಳೆ ಕೈ ಕೊಟ್ಟರೆ ರೈತರ ಬದುಕಿದ ಮೇಲೆ ನೇರ ಪರಿಣಾಮ ಬೀರುತ್ತೆ. ಹೀಗಾಗಿ ಭದ್ರಾ ಜಲಾಶಯದ ನೀರನ್ನು ನಾಲೆಗಳಿಗೆ ಹರಿಸಿ ರೈತರ ಬೆಳೆಗಳಿಗೆ ಅನುಕೂಲ ಮಾಡಿಕೊಡ್ಬೇಕು ಅನ್ನೋದು ಒತ್ತಾಯ. ಈಗ ಸರ್ಕಾರ ಇದಕ್ಕೆ ಯಾವ ರೀತಿ ಸ್ಪಂದಿಸುತ್ತೆ, ಏನು ಉತ್ತರ ಕೊಡುತ್ತೆ ನೋಡೋಣ.